ಹಾಯ್ ಎಲ್ರಿಗೂ. ಇವತ್ತು ಹಸಿ ತೊಗರಿಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಲರ್ಫುಲ್ಲಾಗೂ ಕಾಣುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಹೆಲ್ದಿ ಕೂಡ. ಎಲ್ಲ ಕಡೆ ಮಾರ್ಕೆಟಲ್ಲಿ ಈಗ ಸಿಗ್ತಾ ಇದೆ ಹಸಿ ತೊಗರಿಕಾಯಿ. ಸೊ ತಂದುಬಿಟ್ಟು ಬಿಡಿಸಿ ಇಟ್ಕೊಂಡು ಈ ಸಾಂಬಾರು ತುಪ್ಪ ಅನ್ನ ಜೊತೆ ತಿಂತಾಯಿದ್ರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ವೆರಿ ಈಸಿ, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ನಾನಿಲ್ಲಿ ಒಂದಷ್ಟು ತೊಗೊಂಬಂದಿದ್ದೆ. ಇದು ತುಂಬ ಫ್ರೆಶ್ ಆಗಿದೆ, ಎಷ್ಟು ಆಯಿಲ್ ಥರ ಇದೆ ನೋಡಿ, ತುಂಬ ಫ್ರೆಶ್ ಆಗಿದೆ. ಇದನ್ನೆಲ್ಲ ಬಿಡಿಸಿದ್ಮೇಲೆ ನನಗೆ ಒಂದು ಬೌಲಷ್ಟು ತೊಗರಿ ಕಾಳು ಸಿಕ್ಕಿದೆ. ನೀವು ಕುಕ್ಕರಲ್ಲಿ ಇದನ್ನ ಬೇಯಿಸ್ಕೊತೀವಿ ಅಂದರೆ ತುಂಬ ಎಳೆದಿದೆ. ಇದು ಒಂದು ವಿಷಲ್ ಬರೋಕ್ಕೆ ಮುಂಚೆನೇ ತೆಗೆದುಬಿಡಬೇಕು. ಆಗ ಒಂದು 15 ಮಿನಿಟ್ಸಲ್ಲಿ ಸಾಂಬಾರು ಆಗೋಗ್ಬಿಡುತ್ತೆ. ನಾನೀಗ ಓಪನ್ ಪಾಟಲ್ಲಿ ಮಾಡ್ತಾಯಿದ್ದೀನಿ, ಓಪನ್ ಪಾಟಲ್ಲಿ ಬೇಯಿಸಿ. ಸೊ ಹಾಗಾಗಿ ನನಗೆ ಒಂದು 20 ಮಿನಿಟ್ಸ್ ಟು 25 ಮಿನಿಟ್ಸ್ ತೊಗೊಳುತ್ತೆ. ಸೊ ಈಗ ನಾವು ಇದಕ್ಕೆ ಒಂದು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಹಾಫ್ ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟ್, 3 ಟೇಬಲ್ ಸ್ಪೂನ್ ಪುಟಾಣಿ ಅಂದರೆ ರೋಸ್ಟೆಡ್ ಗ್ರಾಮ್, ಮತ್ತು ನಿಕರ್ ಸೀಡ್ಸ್ ಅಂದರೆ ಹುಚ್ಚೆಳ್ಳು ಕಾಳು ಅಂತೀವಲ್ಲ ಅದು ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ, ಡ್ರೈ ರೆಡ್ ಚಿಲ್ಲಿ, ಮತ್ತು ಸ್ವಲ್ಪ ಕರಿಬೇವು, ಒಂದು ಹ್ಯಾಂಡ್ಫುಲ್ಲಷ್ಟು ಕೊರಿಯಂಡರ್ ಲೀವ್ಸು, ಒಂದು 6-7 ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ಕು, ಟರ್ಮರಿಕ್ ಪೌಡರ್ 1/2 ಟೀ ಸ್ಪೂನ್, ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್. ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಫೈನ್ ಪೇಸ್ಟ್ ಮಾಡಿ ಒಂದು ಕಡೆಗೆ ಇಟ್ಕೊಬೇಕು. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. 6 ಟೇಬಲ್ ಸ್ಪೂನ್ ಆಯಿಲ್, ಕುಕ್ಕಿಂಗ್ ಆಯಿಲು. ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಜೀರಿಗೆ, ಒಣಮೆಣಸು, ಹಸಿಮೆಣಸು ಮತ್ತು ಕರಿಬೇವು. ಅದಾದಮೇಲೆ ಒಂದು ಬಿಗ್ ಸೈಜ್ದು ಆನಿಯನ್. ಅದನ್ನೆಲ್ಲ ಚೆನ್ನಾಗಿ 1 ಮಿನಿಟ್ ಫ್ರೈ ಆದಮೇಲೆ ನಾವಿಲ್ಲಿ ಆ್ಯಪಲ್ ಟೊಮೆಟೊ, ಒಂದು ದೊಡ್ಡ ಆ್ಯಪಲ್ ಟೊಮೆಟೊ, ಅದನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಇದು 1 ಮಿನಿಟ್ ಫ್ರೈ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಲ್ಟ್, 1 ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡೋದು, ಸೊ ಪಿಂಕ್ ಸಾಲ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ವರೆಗೂ, ಅಂದರೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಿಸ್ಕೊಂಡಾದಮೇಲೆ ನಾವಿಲ್ಲಿ ಏನು ಬಿಡಿಸಿಟ್ಕೊಂಡಿದ್ವಲ್ಲ ಅಷ್ಟು ತೊಗರಿ ಕಾಳನ್ನ ಹಾಕಬೇಕು. 5 ಮಿನಿಟ್ಸ್ವರೆಗೂ ಇದನ್ನು ಒಗ್ಗರಣೆಯಲ್ಲಿ ಬೆರೆಸಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ಇಲ್ಲಿ ನಾನು 4 ಮೆಂಬರ್ಸ್ಗಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೂ ಆಗಿಬಿಡುತ್ತೆ. ಕಡಿಮೆ ತಿಂದರೆ, ಜಾಸ್ತಿ ತಿಂದರೆ ಒಂದು 6 ಜನ ತಿನ್ಬಿಡ್ಬೋದು. ಇದನ್ನು 5 ಮಿನಿಟ್ಸ್ ಫ್ರೈ ಮಾಡಿದಾದ್ಮೇಲೆ ಅದು ಮುಳುಗೋ ಅಷ್ಟು ನೀರನ್ನು 1.5 ಕಪ್ಪು ವಾಟರ್ ಹಾಕಿ ಇದನ್ನು ಓಪನ್ ಪಾಟಾಗಿ ಬೇಯಿಸಬೇಕು. ನೀವು ಮುಚ್ಚಿ ಬೇಯಿಸಿದ್ರೂ ಓಕೆನೇ, ಕುಕ್ಕರಲ್ಲಿ ಬೇಯಿಸಿದ್ರೂ ಓಕೆನೇ. ನಾನಿಲ್ಲಿ ಓಪನಾಗಿ ಬೇಯಿಸ್ತೀನಿ. ಈ ಓಪನ್ ಪಾಟಲ್ಲಿ ಬೇಯಿಸಿದ್ರೆ ಹರಳುಪ್ಪಾಗ್ತದೆ ಈಗ, ಅಂದರೆ ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್, ಇದನ್ನು ಕೂಡ ಇದನ್ನು ಹಾಕಿ ಓಪನಾಗಿ ಬೇಯಿಸಿದಾಗ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ಅದೇ ಕುಕ್ಕರಲ್ಲೋ ಅಥವಾ ಮುಚ್ಚಿನೋ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಇಲ್ಲಿ 10 ಮಿನಿಟ್ಸ್ ತೊಗೊಂಡಿದೆ ಇದು ಬೇಯೋಕ್ಕೆ. ತುಂಬ ಎಳೆ ತೊಗರಿ ಕಾಳಿದು, ಹಾಗಾಗಿ ಬೇಗನೆ ಬೆಂದೋಗ್ಬಿಡ್ತು. 10 ನಿಮಿಷದೊಳಗೇ ಮುಟ್ಟಿದ್ರೆ ಸಾಫ್ಟಾಗಿ ಸ್ಮ್ಯಾಶ್ ಆಯಿತು. ಈಗ ರೈಟ್ ಟೈಮು ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಆ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರು ಮತ್ತು ಏನು ಬೌಲ್ ಇದೆ ಅದೆಲ್ಲ ವಾಶ್ ಮಾಡಿದ್ಮೇಲೆ 1 ಬೌಲಷ್ಟು ನೀರನ್ನು ನಾನು ಮತ್ತೆ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಇದು ಅಡ್ಜಸ್ಟಬಲ್ ಕನ್ಸಿಸ್ಟೆನ್ಸಿ, ಅಂದರೆ ಸಾಂಬಾರಿಗೆ ಏನು ಕನ್ಸಿಸ್ಟೆನ್ಸಿ ಬೇಕು ನಮಗೆ, ತೆಳು ಬೇಕಾ ದಪ್ಪ ಬೇಕಾ ಆ್ಯಸ್ ಯುವರ್ ವಿಶ್. ನನಗೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಮುದ್ದೆ ಅನ್ನ ಎಲ್ಲ ತಿನ್ನೋಕ್ಕೆ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇರಬೇಕು. ಅದನ್ನು ಅಡ್ಜಸ್ಟಬಲ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ ಒಂದಷ್ಟು ಟ್ಯಾಮ್ರಿನ್ ಪಲ್ಪ್, ಅಂದರೆ 4 ಟೇಬಲ್ ಸ್ಪೂನಷ್ಟು ನಾನು ಟ್ಯಾಮ್ರಿನ್ ಪಲ್ಪ್ನ ಹಾಕಿದ್ದೀನಿ. ತುಂಬ ಸ್ಟ್ರಾಂಗ್ ಏನಿಲ್ಲ, ಇದು ಸ್ವಲ್ಪ ಡೈಲ್ಯೂಟ್ ಆಗೇ ಇದೆ. ಇದನ್ನು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಈ ಟೈಮಲ್ಲೇ ನೀವು ಉಪ್ಪು, ಖಾರ, ಮಸಾಲ ಎಲ್ಲ ನೋಡಿ, ಬೇಕು ಅನಿಸಿದ್ರೆ ಸ್ವಲ್ಪ ಸಾಂಬಾರು ಪೌಡರ್, ಖಾರ ಪೌಡರು, ಅರಿಶಿನ ಪೌಡ್ರು ಎಲ್ಲ ಮಿಕ್ಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಪರ್ಫೆಕ್ಟಾಗಿ ಮಾಡಿದ್ದೀನಿ, ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡಬೇಕು. ಜಾಸ್ತಿ ಕುದಿಸ್ಬಾರ್ದು ಕೊರಿಯಂಡರ್ಸ್ ಲೀವ್ಸ್ ಹಾಕಿದ್ಮೇಲೆ. ಈಗ ಇದು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಸಾಂಬಾರು ತುಪ್ಪ ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.